ಬಹಳ ವಿಶೇಷವಾದಂತಹ ಸಚಿವ ಸಂಪುಟ ಸಭೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರು ಕಲಬುರಗಿಯಲ್ಲಿ ಅಲ್ಲಿ ಒಂದು ಸಚಿವ ಸಂಪುಟ ಸಭೆ ಮಾಡಿದ್ರು. ಅದನಂತರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ರು. ಇವತ್ತು ಈ ಭಾಗದ ಒಂದು ವಿಶೇಷವಾದ ಗಮನ ಕೊಡ್ತಕ್ಕಂಥದ್ದಕ್ಕೆ ಅಂದ್ರೆ ರಾಜ್ಯದ ಎಲ್ಲಾ ವಿಷಯಗಳು ಕೂಡ ಬರ್ತದೆ. ಆದರೆ ಈ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳ ಇದಕ್ಕೆ ವಿಶೇಷ ಆದ್ಯತೆಯನ್ನು ನೀಡಿ ಈ ಸಚಿವ ಸಂಪುಟ ಸಭೆಯಲ್ಲಿ ಅದರ ಪ್ರಸ್ತಾವನೆಗಳೆಲ್ಲ ಬರ್ತದೆ. ಅದರಿಂದ ಇದು ಬಹಳ ಒಳ್ಳೆಯ ಬೆಳವಣಿಗೆ. ಈ ತರ ಸಚಿವ ಸಂಪುಟ ಸಭೆಗಳು ಬೇರೆ ಬೇರೆ ಭಾಗದಲ್ಲಿ ಮಾಡಿದಾಗ ಆ ಪ್ರದೇಶಗಳ ಆದ್ಯತೆ ಕೂಡ ಸಿಗುವಂತದ್ದಾಗ್ತದೆ. ಇದು ಹಿಂದೆ ನಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಆರ್ ಗುಂಡೂರಾವ್ ಅವರು ಪ್ರಾರಂಭ ಮಾಡಿದಂತ ಒಂದು ಡಿವಿಷನ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸಚಿವ ಸಂಪುಟ ಸಭೆ ಮಾಡತಕ್ಕಂಥದ್ದನ್ನ ಮಾಡ್ತಾ ಇದ್ರು. ಅದು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಎಲ್ಲ ಕಡೆ ಮಾಡ್ತಾ ಇರೋದು ಬಹಳ ಸಂತೋಷ. ರಾಜ್ಯದ ಸಮಗ್ರ ಅಭಿವೃದ್ಧಿ ಅಂದ್ರೆ ಎಲ್ಲಾ ಭಾಗಗಳು ಅಭಿವೃದ್ಧಿ ಆಗಬೇಕು, ಎಲ್ಲಾ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು. ಆ ನಿಟ್ಟಿನಲ್ಲಿ ಈ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅದಕ್ಕೆ ಪೂರಕ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೃದಯಾಘಾತ ಪ್ರಕರಣಗಳು ನೋಡಿ, ಇದು ಈಗಾಗಲೇ ನಿನ್ನೆ ಹೇಳಿಕೆ ಕೊಟ್ಟಿದ್ದೀವಿ. ಇದರ ಬಗ್ಗೆ ಒಂದು ತನಿಖೆಯ ಒಂದು ತಂಡವನ್ನ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕರ ಅಡಿಯಲ್ಲಿ ಸಮಿತಿಯ ರಚನೆ ಆಗಿದೆ. ಅವರು ಅಧ್ಯಯನ ಮಾಡಲಿ, ಸತ್ಯಾಸತ್ಯತೆಗಳು ಏನು, ವಿಷಯಗಳೇನು ಎಲ್ಲ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ ನಂತರ ಮುಂದೆ ಹೇಳಬೇಕಾಗ್ತದೆ. ಯಾಕಂದ್ರೆ ನಾವು ಇಂಥ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಆದ್ರೆ ಒಂದು ಸ್ಪಷ್ಟ ವರದಿ ಬಂದ ನಂತರ ಮುಂದೆ ಏನ್ ಮಾಡಬಹುದು ಅಂತ ನಾವು ತಿಳಿಸ್ತೀವಿ. ಸರ್, ಈಗ ಜಾತಿ ಜನಗಣತೆಯನ್ನ ನಿರ್ಲಕ್ಷ್ಯದಿಂದ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಈಗ ಅಂದ್ರೆ ಬರೀ ಮನೆ ಮುಂದೆ ಹೋಗಿ ಪೋಸ್ಟರ್ ಮಾಡ್ತಾ ಇದ್ದಾರೆ, ಮಾಹಿತಿ ಸಂಗ್ರಹಿಸ್ತಾರೆ. ನೋಡಿ, ನನ್ನ ಪ್ರಕಾರ ಈ ಜಾತಿ ಗಣತಿಯನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಏನಾದರೂ ಲೋಪದೋಷಗಳಾಗಿದ್ರೆ ಆ ಮಾಹಿತಿ ಇದ್ರೆ ಖಂಡಿತ ಸರಿಪಡಿಸ್ಕೊಳ್ತೀವಿ. ಆದ್ರೆ ಇವತ್ತು ಅದು ಸ್ಪಷ್ಟವಾದಂತ ರೀತಿಯಾಗಿ ಆಗಬೇಕು. ಮತ್ತು ಏನು ಒಂದು ಗೊಂದಲಗಳಿರ್ತದೆ ಅಂದ್ರೆ ಒಬ್ಬರೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ತರ ಇರ್ತದೆ, ಅದನ್ನ ನಿವಾರಣೆ ಮಾಡತಕ್ಕಂಥದ್ದಕ್ಕೆ ಈ ಒಂದು ಜಾತಿ ಗಣತಿ ಅಂದ್ರೆ SC ST ಮನೆಗಳನ್ನ ಭೇಟಿ ಕೊಟ್ಟು ಎಷ್ಟಿದ್ದಾರೆ ಅಂತ ನೋಡುವಂಥದ್ದು ಅಷ್ಟೇ. ಈ ಜಾತಿ ಗಣತಿಯಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನು ಈಗಾಗಲೇ ಹಿಂದೆ ಮಾಡಾಗಿದೆ. ಆದ್ರಿಂದ ಖಂಡಿತವಾಗಿಯೂ ಇದರಿಂದ ಒಂದು ಇತ್ಯರ್ಥ ಆಗುತ್ತೆ. ಏನು ಇವತ್ತು ಬಹಳ ದಶಕಗಳಿಂದ ಈ ಒಂದು ಗೊಂದಲ ಇತ್ತು, ಅದನ್ನ ಒಂದು ಅಂತ್ಯಕ್ಕೆ ತಗೊಂಡ್ಬರ್ತಕ್ಕಂಥದ್ದಕ್ಕೆ ಇದು ನಾಂದಿ ಆಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಜಿಲ್ಲೆಗಳಿಗೆ ಏನಾದರೂ ಕೊಡುಗೆ ಇದೆ? ಅದೆಲ್ಲ ಆಗ್ಲಿಯಪ್ಪ, ಸಚಿವ ಸಂಪುಟ ಸಭೆ ಆದ ನಂತರ ನಿಮ್ಗೆ ಗೊತ್ತಾಗ್ತದೆ ಎಲ್ಲ ಏನೇನ್ ಬಂದಿದೆ ಅದೆಲ್ಲ ನೋಡೋಣ. ಅದ ನಂತರ ಮುಂದೆ ಎಲ್ಲ ಹೇಳ್ತಾರೆ. ಸಚಿವ ಸಂಪುಟ ಸಭೆ ಮುಂಚೆ ಇವೆಲ್ಲ ಹೇಳಕ್ ಆಗೋದಿಲ್ಲ. ಆಯ್ತಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.